ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಿದ್ದೇನೆ. ನಮ್ಮ ಉಡುಪಿಯಲ್ಲಿ ಹೇಗೆ ಮಾಡ್ತೇವೆ ಅದೇ ಥರ ನಾನು ಮಾಡೋದು. ನಾನು ಅದಕ್ಕೆ 3 ಮಾವಿನ ಹಣ್ಣು ತಗೊಂಡಿದ್ದೇನೆ. ಅದನ್ನು ಒಳ್ಳೆ ಮಾಡಿ ತೊಳೆದು ಮತ್ತು ಹೀಗೆ ಪೀಸ್ ಥರ ಕಟ್ ಮಾಡಿಕೊಳ್ಬೇಕು. ಅದಾದ ನಂತರ ಅದರದ್ದು ಸಿಪ್ಪೆ ಎಲ್ಲ ಇರ್ತದಲ್ಲ, ಅದನ್ನು ಒಳ್ಳೆ ಮಾಡಿ ನೀರಾಕಿ ತೊಳೆದುಕೊಂಡು ಆ ಮಿಶ್ರಣವನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ನಾನು 1 ತೆಂಗಿನಕಾಯಿ ತಗೊಂಡಿದ್ದೇನೆ. ಅದರ ತೆಂಗಿನಕಾಯಿ ಹಾಲನ್ನು ತೆಂಗಿನಕಾಯಿಯನ್ನು ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ ಅದರ ಹಾಲು ತೆಗೆದಿಟ್ಕೊಳ್ಬೇಕು. ತೆಗೆದ ನಂತರ ಅದನ್ನು ಮಾವಿನ ಹಣ್ಣಿನ ಇದಕ್ಕೆ ನಾವು ಕಟ್ ಮಾಡಿರ್ತೇವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು 1 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ. ಅದು ಹಾಕ್ಕೊಂಡು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಅದಾದ ನಂತರ ನೀವು ಏಲಕ್ಕಿ ಬೇಕಾದರೆ ಹಾಕ್ಕೊಳ್ಬೋದು. ನಾನು ಹಾಕಲಿಲ್ಲ, ಬೇಕಾದರೆ ಹಾಕ್ಕೊಳ್ಬೋದು, ಆಪ್ಷನಲ್ ಅದು. ಮತ್ತು ನಮ್ಮದು ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗಿದೆ. ತುಂಬ ಒಳ್ಳೆಯದು ಕೂಡ ಮಾವಿನ ಹಣ್ಣಿನ ಸೀಕರಣೆ, ತಿನ್ನಲಿಕ್ಕೂ ರುಚಿಯಾಗಿರ್ತದೆ. ಈ ಒಂದು ಮಾವಿನ ಹಣ್ಣಿನ ಸೀಕರಣೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.